ನಮಸ್ತೆ. 26/4/2026 ಭಾನುವಾರ. ಇವತ್ತು ಸೂರ್ಯೋದಯ 6:01, ಸೂರ್ಯ ಅಸ್ತಮನ 6:34. ಇವತ್ತು ದಶಮಿ ತಿಥಿ ಇದೆ, ಸಂಜೆ 6:06 ಆನಂತರ ಏಕಾದಶಿ. ಇವತ್ತಿನ ನಕ್ಷತ್ರ ಮಖಾ ನಕ್ಷತ್ರ, ಆದರೆ ಶುಭವಾಗಿಲ್ಲ. ಮರಣ ಸಂಪತ್ತು ನಾಶ ಇರೋದರಿಂದ ಸಂಜೆ 6 ಗಂಟೆಯವರೆಗೂ ಶುಭವಲ್ಲ, ಎಚ್ಚರ. ಆನಂತರ ಬರುವ ಪುಬ್ಬ ನಕ್ಷತ್ರ ಶುಭಕರವಾಗಿದೆ. ಆದ್ದರಿಂದಾಗಿ ಇವತ್ತು ಡೇ ಟೈಮಲ್ಲಿ ಯಾವುದೇ ಮುಹೂರ್ತ ಶುಭ ಕಾರ್ಯಗಳು ಮಾಡುವಂತಿಲ್ಲ. ಆದರೂ ಎಮರ್ಜೆನ್ಸಿ ಸಮಯಗಳನ್ನ ನೋಡೋಣ. ಅದರಲ್ಲಿ ಇವತ್ತು ನಕ್ಷತ್ರ ಪಾದಗಳನ್ನ ನೋಡಿದ್ರೆ, ಇವತ್ತು ದಿನಪೂರ್ತಿ ಸಿಂಹರಾಶಿ ಇದೆ. ಬೆಳಿಗ್ಗೆ 6:01 8 12 ಮಖಾ ನಕ್ಷತ್ರ 2ನೇ ಪಾದ. ಆನಂತರ ಮಧ್ಯಾಹ್ನ 2:18 3ನೇ ಪಾದ. ಮಧ್ಯಾಹ್ನ 2:18 ಮೇಲೆ ರಾತ್ರಿ 8:27 ಮಖಾ ನಕ್ಷತ್ರ 4ನೇ ಪಾದ. ಇಷ್ಟಕ್ಕೆ ಮಖಾ ನಕ್ಷತ್ರವೇ ಮುಗಿತದೆ. ಇಲ್ಲಿಂದ ಪುಬ್ಬ ನಕ್ಷತ್ರ ಸ್ಟಾರ್ಟ್ ಆಗುತ್ತದೆ. ರಾತ್ರಿ 8:27 ಲೇಟ್ ನೈಟ್ ಅಂದರೆ 2:37 ಪುಬ್ಬ ನಕ್ಷತ್ರ 1ನೇ ಪಾದ. ಆ ನಂತರ 2ನೇ ಪಾದವಿದೆ. ನಾಳೆಯವರೆಗೂ ಈ ನಕ್ಷತ್ರ ಕಂಟಿನ್ಯೂ ಆಗುತ್ತದೆ. ಇವತ್ತಿನ ಅಭಿಜಿತ್ ಮುಹೂರ್ತ 11:52 12:43 ಇರೋದರಲ್ಲಿ ಒಂದು ಟೈಮು ಅಂತ, ಶುಭ ಸಮಯ ಅಂತ. ಯಾಕೆಂದರೆ ಇವತ್ತು ದಿನ ಸರಿ ಇಲ್ಲ, ಆದರೆ ಎಮರ್ಜೆನ್ಸಿಗೆ ಬೇಕಾಗಿರುತ್ತದೆ ಅಂಥದ್ದು ಮಾತ್ರ ನೋಡ್ತೀವಿ. ಇವತ್ತಿನ ದಿನದಲ್ಲಿ ಬೆಳಿಗ್ಗೆ 6:01 8:14, 9:55 12:16, ಮಧ್ಯಾಹ್ನ 1:54 ಸಂಜೆ 4:51, ಸಂಜೆ 6:36 ಮೇಲೆ ರಾತ್ರಿ 10:49 ಮತ್ತು ರಾತ್ರಿ 12:19 4:46 ಇರೋದರಲ್ಲಿ ಶುಭ ಸಮಯ. ಪದೇ ಪದೇ ಅಂತೀವಿ, ಇವತ್ತಿನ ದಿನ ಸರಿ ಇಲ್ಲ, ಎಮರ್ಜೆನ್ಸಿಗೆ ಮಾತ್ರ. ಬೆಳಿಗ್ಗೆ 8:16 9:53 ನಕ್ಷತ್ರ ವಿಷಗಡ್ಡಿಕಾ ಕಾಲ. ಮಧ್ಯಾಹ್ನ 12:18 1:52 ಯಮಕಂಡ ಕಾಲವಿದೆ. ಸಂಜೆ 4:53 ಸಂಜೆ 5:44 ದುರ್ಮುಹೂರ್ತ. ಸಂಜೆ 5 ಗಂಟೆಯಿಂದ ಅಂದರೆ ದುರ್ಮುಹೂರ್ತ ಮುಗಿಯೋ ಅಷ್ಟರಲ್ಲೇ 5 ಗಂಟೆಯಿಂದ ರಾಹು ಕಾಲವು ಸ್ಟಾರ್ಟ್ ಆಗಿ 6:34 ಮತ್ತು ಸಂಜೆ 5:39 ಅಂತಂದರೆ 3 ಅಪಾಯ ಕಾಲಗಳು ಸೇರುತ್ತದೆ. ಸಂಜೆ 6:06 ಮೃತ್ಯು. ಆದ್ದರಿಂದ ಇವತ್ತು ಸಾಯಂಕಾಲದವರೆಗೂ ಶುಭವಾಗಿಲ್ಲ, ಎಚ್ಚರವಾಗಿರಿ. ಮುಂದಿನ ಸಂಚಿಕೆ ನೋಡೋಣ. ಧನ್ಯವಾದಗಳು.